ಬಡ ಮಹಿಳೆಯರಿಗೆ ಕಳೆದ 8 ವರ್ಷಗಳಿಂದ ವಿತರಿಸಬೇಕಾಗಿದ್ದಂತಹ 1 ಲಕ್ಷಕ್ಕೂ ಹೆಚ್ಚು ಪ್ಯಾಡ್ಗಳನ್ನು ಸುಟ್ಟು ಹಾಕಿರುವಂತಹ ಘಟನೆ ನಡೆದಿದೆ. ಇನ್ನು ಈ ವಿಚಾರದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಹೀಗಾಗಿ ಪಬ್ಲಿಕ್ ಟಿವಿ ವರದಿ ಬಳಿಕ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮಹಿಳೆಯರಿಗೆ ವಿತರಿಸಬೇಕಾದ ಸ್ಯಾನಿಟರಿ ಪ್ಯಾಡ್ ಸುಟ್ಟ ಕೇಸ್. ಫರಹತಾಬಾದ್ ಪಿಎಚ್ಸಿ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಇಲಾಖೆ. ಸರ್ಕಾರ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಸಮಸ್ಯೆ ಆಗಬಾರದು, ಶುಚಿತ್ವ ಕಾಪಾಡಿಕೊಳ್ಳಬೇಕು ಅಂತ ಆರೋಗ್ಯ ಇಲಾಖೆ ಮುಖಾಂತರ ಸರ್ಕಾರಿ ಪ್ರೌಢಶಾಲೆಗಳು ಸೇರಿದಂತೆ ಮಹಿಳೆಯರಿಗೆ ಶುಚಿ ಪ್ಯಾಡ್ಗಳನ್ನು ಉಚಿತವಾಗಿ ಕೊಡುತ್ತದೆ. ಅದೇ ರೀತಿ ಕಲಬುರಗಿಯ ಫರಹತಾಬಾದ್ ಪಿಎಚ್ಸಿಗೆ 2017ರಲ್ಲಿ ನೂರಾರು ಬಾಕ್ಸ್ಗಳಲ್ಲಿ 1.5 ಲಕ್ಷಕ್ಕೂ ಅಧಿಕ ಶುಚಿ ಪ್ಯಾಡ್ಗಳನ್ನ ನೀಡಲಾಗಿತ್ತು. ಆದ್ರೆ ಹೀಗೆ ಸರ್ಕಾರದಿಂದ ಬಡ ಮಹಿಳೆಯರಿಗಾಗಿ ವಿತರಿಸಬೇಕಾದ ಪ್ಯಾಡ್ಗಳು 8 ವರ್ಷಗಳಾದರೂ ಸಹ ವಿತರಣೆಯಾಗಿರಲಿಲ್ಲ. ಆ ಹಳೆ ಪಿಎಚ್ಸಿ ಕಟ್ಟಡ ಡೆಮಾಲಿಷ್ ಮಾಡಲು ಮುಂದಾದ ಸಮಯದಲ್ಲಿ ಸ್ಯಾನಿಟರಿ ಪ್ಯಾಡ್ ವಿತರಣೆ ಆಗದಿರುವುದು ಬೆಳಕಿಗೆ ಬಂದಿದೆ. ಈ ವೇಳೆ ವಿತರಣೆಯಾಗದ ಪ್ಯಾಡ್ಗಳನ್ನ ಆರೋಗ್ಯ ಇಲಾಖೆಯ ಕೆಲ ಸಿಬ್ಬಂದಿ ಸುಟ್ಟು ಹಾಕಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿದ್ದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಫರಹತಾಬಾದ್ ಪಿಎಚ್ಸಿಯ ವೈದ್ಯಾಧಿಕಾರಿಗೆ ನೋಟಿಸ್ ನೀಡಿದ್ದಾರೆ. ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅದಾವ ಸರ್. ಅದು ನಮಗೆ 2017ರಲ್ಲಿ ಸಪ್ಲೈ ಆಗಿದ್ದು ಜಾಗ ಇಲ್ಲ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಹಳೆ ಬಿಲ್ಡಿಂಗ್ ಅಲ್ಲಿ ಇಟ್ಟಿದ್ರು ಸರ್. ಅದು 2-3 ಸರ್ತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಕೂಡ ಮೆಡಿಕಲ್ ಆಫೀಸರ್ಸ್ ಅವರು ಅಷ್ಟೊಂದು ಕಾಳಜಿ ತಗೊಂಡಿಲ್ಲ. ಅವ್ರ ಮೇಲೆ ಈಗ ಸೂಕ್ತ ಕ್ರಮಕ್ಕಾಗಿ ನಾನು ಪತ್ರ ಬರೀತೀನಿ ಸರ್. ಫರಹತಾಬಾದ್ ಪಿಎಚ್ಸಿಗೆ ಸರಬರಾಜುವಾದ ಪ್ಯಾಡ್ಗಳು ಅಲ್ಲಿನ ಸರ್ಕಾರಿ ಪ್ರೌಢಶಾಲೆಗೆ ವಿತರಣೆಯಾಗಬೇಕಿತ್ತು. ಆದ್ರೆ ಆರೋಗ್ಯ ಅಧಿಕಾರಿಗಳು ಆ ಶಾಲೆಗೆ ವಿತರಣೆ ಮಾಡಿಲ್ಲ. ಇನ್ನು ಪ್ರೌಢಶಾಲೆಯ ಹೆಣ್ಣು ಮಕ್ಕಳಿಗೆ ವಿತರಿಸುವ ಕೆಲಸವನ್ನ ಶಾಲೆಯವರು ಸಹ ಮಾಡಿಲ್ಲ. ಹೀಗಾಗಿ ಈ ಎರಡೂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಲಕ್ಷಾಂತರ ಪ್ಯಾಡ್ಗಳು ವಿತರಣೆಯಾಗದೆ ಹಾಳಾಗಿವೆ. ಸದ್ಯ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ಇಲಾಖೆ 2017ರಿಂದ 2025ರವರೆಗೆ ಪಿಎಚ್ಸಿಯಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಕೊಡುವುದಕ್ಕೆ ಇದೀಗ ಮುಂದಾಗಿದೆ. ನಮ್ಮ ಇಲಾಖೆಯಿಂದನೇ ಅವ್ರಿಗೆ ಸಪ್ಲೈ ಆಗ್ಬೇಕಿತ್ತು. ಅವ್ರ ಹತ್ರ ಸ್ಥಳ ಇಲ್ಲ ಅಂತ ಬಿಟ್ಟು ಫರತಾಬಾದ್ ಹಳೆ ಬಿಲ್ಡಿಂಗ್ ಅಲ್ಲಿ ಇಟ್ಟಿದ್ರು. ಅವರೇ ಬಂದು ತಗೊಂಡು ಹೋಗ್ತಿದ್ರು. ಮೆಡಿಕಲ್ ಆಫೀಸರ್ ಒಬ್ರು ಆಯುಷ್ ಡಾಕ್ಟರ್ ಇದ್ದಾರೆ, ಅವ್ರ ಮೇಲೆ ನಾವು ಒಂದು ಶಿಸ್ತಿನ ಕ್ರಮ ನೋಟಿಸ್ ಜಾರಿ ಮಾಡ್ತೀವಿ ಸರ್. ಅದೇ ನಾನು DHS ಅವರಿಗೆ ನಾನು ಶಿಸ್ತಿನ ಕ್ರಮಕ್ಕೋಸ್ಕರ ಪತ್ರ ಬರೀತೀನಿ. ಒಟ್ಟಾರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಶುಚಿತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಎರಡೂ ಇಲಾಖೆಗಳು ಇಲ್ಲಿ ಎಡವಿದ್ದಾರೆ. ಹೀಗಾಗಿ ಶಿಕ್ಷಣ ಇಲಾಖೆ ಸಹ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಂದಾಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.